ಲೇ ಸುಕನ್ಯಾ, ಎಲ್ಲಿ ಹೊರಟಿದ್ಯಾ? ಸಾಕು, ಮೇಲ್ ಹೋಗಿ ನೋಡಿ ಗೊತ್ತಾಗುತ್ತೆ. ಅವ್ರು ನಮ್ಮನ್ ಜೀವಂತವಾಗಿ ಬಿಟ್ಟಿರೋದೇ ಹೆಚ್ಚು. ಸುಕನ್ಯಾ, ನೀನೇನು ಯೋಚನೆ ಮಾಡಬೇಡ, ನಾನು ಪೊಲೀಸ್ ಪ್ರೊಟೆಕ್ಷನ್ ತಗೊಂತೀನಿ. ಪೊಲೀಸ್ ಪ್ರೊಟೆಕ್ಷನ್ ಇರ್ಲಿ, ನಿಮ್ ಫೋನಿಗೆ ಏನಾಗಿತ್ತು ರೀ? ಅರ್ಧ ಗಂಟೆ ಹಿಂದೆ ಆ ಪಾಪಿಗಳು ನಮ್ಗೆ ನರ್ಕ ತೋರಿಸ್ಬಿಟ್ರು. ಈಗ ಸಾಯ್ತೀನೋ ಆಗ ಸಾಯ್ತೀನೋ ಅಂತ ಜೀವ ಬಿಗೆ ಹಿಡ್ಕೊಂಡ್ ಬದುಕಿದ್ದೆ. ದೇವ್ರು ದೊಡ್ಡವನು, ನಾನ್ ಮಾಡಿದ ಪೂಜೆ ಪುನಸ್ಕಾರದಿಂದ ಬದುಕಿದೀವಿ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ನಮ್ ಹೆಣ ನೋಡ್ಬೇಕಾಗಿತ್ತು. ಸುಕನ್ಯಾ, ಮಾತಾಡ್ಬೇಡಿ. ನಮಗ್ ಕಲ್ಲಲ್ಲಿ ಹೊಡೆದು ಮನೆಗೆ ಆಸಿಡ್ ಬಾಟಲ್ ಹಾಕಿದ್ದಾರೆ. ನಾನ್ ಬೇಕಾದ್ರೂ ಉರಿದ್ ಸಾಯ್ತೀನಿ. ನಮಗಿರೋದು ಒಬ್ನೇ ಮಗ. ಇವನ್ ಮೇಲೆ ಆಸಿಡ್ ಬಿದ್ದಿದ್ರೆ ಅದ್ರ ಪರಿಣಾಮ ಏನಾಗ್ತಿತ್ತು ಅಂತ ಗೊತ್ತಾ ನಿಮ್ಗೆ? ಯಾಕಿಷ್ಟು ಟೆನ್ಷನ್ ಆಗಿದೆಯಾ ಸುಕನ್ಯಾ? ನಾನಿದೀನಿ ತಾನೆ. ಇಷ್ಟೆಲ್ಲ ಆದಾಗ ನೀನ್ ಎಲ್ಲಿದ್ದೆ? ನೀನ್ ನಿಜವಾಗ್ಲೂ ಹೆಂಡತಿ ಮಗಳ ಮೇಲೆ ಪ್ರೀತಿ ಇದ್ರೆ ಮೊದಲ ಕೇಸ್ ವಾಪಸ್ ತಗೋ. ಮುಟ್ಟಾಳ, ಕಳ್ಕೊಂಡ್ರೆ ನಮ್ಮ ಅಂಗಡಿ, ಬೀದಿಗೆ ಬಂದ್ರೆ ನನ್ನ ಫ್ಯಾಮಿಲಿ. ಇವನ್ನೆಲ್ಲ ಫುಟ್ಪಾತಲ್ಲಿ ಬಿಡು ಅಂತ್ಯಾ? ನನಗೆ ಕೇಸ್ ಆಗದೆ ಬೇರೆ ದಾರಿನೇ ಇರಲಿಲ್ಲ. ಯಾಕೆ ನೀವು ಯಾರು ಅರ್ಥ ಮಾಡ್ಕೊಂತ ಇಲ್ಲ? ಸುಕನ್ಯಾ, ಗಾಡಿ ಎತ್ತೋ. ಏನು ಯೋಚನೆ ಮಾಡ್ತಾ ಇದೀಯ? ಬಾ ಸುಕನ್ಯಾ, ನನ್ನ ಮಾತು ಕೇಳು, ದಯವಿಟ್ಟು ನನ್ನ ಮಾತು ಕೇಳು ಸುಕನ್ಯಾ. ಸುಕನ್ಯಾ, ಸುಕನ್ಯಾ, ದಯವಿಟ್ಟು ನನ್ನ ಮಾತು ಕೇಳು ಸುಕನ್ಯಾ. ಸುಕನ್ಯಾ, ಏನು ಗುರುಗಳೇ, ಎಲ್ಲ ನಿಮ್ಮನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಇನ್ನು ಮುಂದೆ ನಿಮ್ಮ ಜೊತೆಲಿ ಯಾರಿರ್ತಾರೆ? ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ. ಪೇಪರ್ ಪೇಪರ್ ಬಿಸಿ ಬಿಸಿ ಅಣ್ಣ. ಪೇಪರ್ ಪೇಪರ್ ಮುಕುಂದನ ಕೇಸ್ ಕೋರ್ಟಲ್ಲಿ ಒಪ್ಪಿಗೆ ಆಗಿದೆ ಅಣ್ಣ. ಪೇಪರ್ ಪೇಪರ್ ತಗೊಳ್ಳಿ. ಪೇಪರ್. ಯಾರೂ ಊಹಿಸದ ರೀತಿಯಲ್ಲಿ ಮುಕುಂದನ ಕೇಸ್ ಅಕ್ಸೆಪ್ಟ್ ಆಗಿದೆ. ದೇಶಾದ್ಯಂತ ಧರ್ಮಗುರುಗಳು, ಮಠಾಧೀಶರು, ಸ್ವಾಮೀಜಿಗಳು ಇದನ್ನು ಪ್ರತಿಭಟಿಸುತ್ತಿದ್ದಾರೆ. ಯಾರ್ರೀ ಮುಕುಂದ? ಅವನ ಹಿಂದೆ ಯಾರಿದ್ದಾರೆ? ಹಲೋ, ಯಾರು? ಭಗವಂತ. ಭಗವಂತನ? ನೀನ್ ಮುಸಲ್ಮಾನ್ ಆದ್ರೆ ನನ್ನ ಪೈಗಂಬರ್, ಕ್ರಿಶ್ಚಿಯನ್ ಆದ್ರೆ ನನ್ನ ಯೇಸು, ನೀನ್ ಹಿಂದೂ ಅದಕ್ಕೆ ನಾನು ಕೃಷ್ಣ. ಏನೋ ಪೈಗಂಬರ್ ಯೇಸು ಕೃಷ್ಣನ? ನೀನ್ ಯಾವ ಆಂಗಲ್ ಅಲ್ಲಿ ದೇವ್ರ ತರ ಕಾಣಿಸ್ತಿದ್ಯಾ? ನೋಡಕ್ಕೇನೋ ಬೊಂಬಾಟಾಗಿದ್ಯಾ, ಸೂಪರ್ ಆಗಿ ಡ್ರೆಸ್ ಹಾಕಿದ್ಯಾ, ಒಳ್ಳೆ ಕಲರ್, ಸೂಪರ್ ಆಗಿ ಸ್ಟಂಟ್ ಬೇರೆ ಮಾಡ್ತೀಯಾ. ಒಂದ್ ಕೆಲಸ ಮಾಡು, ಯಾವ್ದಾರ ಸಿನಿಮಾ ಸೇರ್ಕೊಂಡ್ಬಿಡು, ದೊಡ್ಡ ಸ್ಟಾರ್ ಆಗ್ಬಿಡ್ತೀಯ, ಒಳ್ಳೆ ಫ್ಯೂಚರ್ ಇರುತ್ತೆ. ಅದೆಲ್ಲ ಬಿಟ್ಬಿಟ್ಟು ನಾನೇ ದೇವ್ರು ಅಂತ ನನ್ನ ಹತ್ರನೇ ಕತೆ ಕಟ್ಬೇಡ. ವಯಸ್ಸಲ್ಲಿ ನನ್ಗಿಂತ ನೀನ್ ಚಿಕ್ಕವನು. ವಯಸ್ಸಾಗದ್ ನಿಮಗೆ, ನನಗಲ್ವಲ್ಲ. ಒಟ್ನಲ್ಲಿ ನೀನ್ ದೇವ್ರು ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ. ದೇವ್ರೆ? ಹೋ, ಅಲ್ಲಿ ನೋಡಯ್ಯ, ನಮ್ ದೇವ್ರು ನೋಡಲ್ಲಿ ನೋಡು. ತಲೆ ಮೇಲೆ ಕಿರೀಟ, ಸಿಕ್ಸ್ ಪ್ಯಾಕು, ಬೇರ್ ಬಾಡಿ, ಕಚ್ಚೆ ಪಂಚೆ, ಈ ತರ ಎಲ್ಲ ಸೂಟ್ ಗೀಟ್ ಹಾಕೊಂಡು ಫುಲ್ ಬಾಡಿ ಕವರ್ ಮಾಡ್ಕೊಂಡು ಹ್ಯಾಟ್ ಗೀಟ್ ಹಾಕೊಂಡಿರಲ್ಲ. ಅರ್ಥ ಆಯ್ತಾ? ನಾನು ಆ ಥರ ಬಟ್ಟೆ ಹಾಕ್ತೀನಿ ಅಂತ ಹೇಳ್ದವ್ರು ಯಾರು? ನೀವೇ ಡಿಸೈಡ್ ಮಾಡಿರೋದು, ನಾನಲ್ಲ. ಅದೇನಂದ್ರೆ ನನ್ನ ಲೇಟೆಸ್ಟ್ ಫೋಟೋ ಇನ್ನೂ ಫೇಸ್ಬುಕ್ಕಿಗೆ ಅಪ್ಡೇಟ್ ಮಾಡಿಲ್ವಲ್ಲ, ಅದಕ್ಕೆ ನಾನು ಹೇಗಿರ್ತೀನಿ ಅಂತ ನಿಮ್ಗೆ ಗೊತ್ತು. ಬೈ ದ ವೇ, ಇದು ಲೇಟೆಸ್ಟ್ ಫ್ಯಾಷನ್ ಅಂತೆ. ಹೇಗಿದೆ? ನನಗೆ ತುಂಬಾ ಇಷ್ಟ ಆಯ್ತು. ಐ ಲೈಕ್ ದಟ್. ಏಯ್, ನೀನ್ ನಡೀತಾ ಇದ್ರೆ ಗೆಜ್ಜೆ ಸೌಂಡ್ ಬರ್ತಾ ಇದೆ. ಓ, ರಾಧೆದು. ಹಾ, ಕಾಲಿ ಕಟ್ಟೆ ಗೆಜ್ಜೆನ ಕೈ ಕಟ್ಕೊಂಡ್ಬಿಟ್ಟಿದ್ಯಾ? ಈ ಕೈಯಲ್ಲಿ ಗೆಜ್ಜೆ ಓಕೆ, ವೆಪನ್ಸ್ ಇಲ್ಲ ಯಾಕೆ? ಅಕಾರ್ಡಿಂಗ್ ಟು ದ ಲಾ, ಭಾರತ ದೇಶದಲ್ಲಿ ಯಾರು ವೆಪನ್ಸ್ ಇಟ್ಕೊಂಡು ಓಡಾಡ ಹಾಗಿಲ್ವಲ್ಲ. ತಾವು ಟಾಲರೆಂಟ್ ಇಂಡಿಯನ್ ಗಾಡ್. ದೇವ್ರೆ, ನಿನಗೋಸ್ಕರ ಭೂಲೋಕಕ್ಕೆ ಬಂದಿದ್ದೀನಿ. ಕರ್ಮ. ಹಾ, ನನಗೆ ಅನ್ನಿಸ್ತಿದೆ ಇದೇ ರೋಡ್ ಕಾರ್ನರ್ ಅಲ್ಲಿ ಮುಕುಂದ್ರಾವ್ ಅಂತ ಮೆಂಟಲ್ ಡಾಕ್ಟರ್, ನನ್ನ ಹೆಸರು ಅವರೇ. ಅಲ್ಲಿಗೆ ಹೋಗೋ ಬದಲು ತಾವು ಅಪ್ಪಿತಪ್ಪಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಅನಿಸ್ತಿದೆ. ಕರ್ಕೊಂಡ್ಬಂದ್ಬಿಡ್ತೀನಿ. ವೇಸ್ಟ್. ಯಾಕಪ್ಪ? ನಾನು ನಿನ್ ಕಣ್ಣಿಗೆ ಬಿಟ್ಟು ಬೇರೆ ಯಾರ ಕಣ್ಣಿಗೆ ಕಾಣಿಸೋದು ಇಲ್ಲ, ನಾನು ಮಾತಾಡೋದು ಯಾರಿಗೆ ಕೇಳಿಸೋದು ಇಲ್ಲ. ತಾವು ಯಾರ ಕಣ್ಗೂ ಕಾಣಿಸಲ್ವಾ? ಸೂಪರ್. ಒಂದ್ ನಿಮಿಷ ಇರಿ. ಲೇ ತಬ್ಲಾ, ಲೇ ತಬ್ಲಾ, ಲೇ ತಬ್ಲಾ, ಬಾ ಇಲ್ಲಿ.
ಇಲ್ಲಿ ನೋಡಿ ಇಲ್ಲಿ ಒಬ್ಬ 6 ಅಡಿ ವ್ಯಕ್ತಿ ಕೂತಿಯಾನಿಲ್ಲಿ ಕಾಣಿಸ್ತಾ ಇದೆ ತಾನೆ? ನಿಮಗೆ ಕಾಣಿಸಲ್ವ ಬಾಸ್? ಕೇಳದಷ್ಟು ಉತ್ತರ ಕೊಡು. ಏನ್ ಬಾಸ್ ಕತ್ಲಲ್ಲೂ ಕ್ಯಾಪ್ ಹಾಕೊಂಡು ಕರ್ನಾಟಕ ಮ್ಯಾಪ್ ತರ ಪಳ 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 ಹೊಳಿತಾವ್ರೆ. ಲೇ ಓಲ್ಡ್ ಮಾಸ್ಟರ್, ನಾನ್ ದೇವ್ರು ಕಾಣಿಸಲ್ಲ ಅಂತ ನನ್ನ ಹತ್ರನೇ ಓಡ್ಬಿಡ್ತಿ. ಏನಿದು? ನಿಮ್ಮ ಬ್ರೋಕರ್ ಇದಲ್ಲ ಕೃಷ್ಣಪ್ಪ, ಈ ಮನೆ ನಂಗೆ ಮಾರಿದ್ದಾರೆ. ಈಗಾಯ್ತು ನನ್ನ ಮನೆ. ನಮಸ್ಕಾರ. ಒಂದು ವಾರದಲ್ಲಿ ಅವ್ನು ದುಡ್ಡು ಸೆಟ್ಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ನನಗೆ ಗೊತ್ತಿದ್ದಾಗ ಮಾರ್ಬಿಟ್ಟಿದ್ದಾನ ಅವನು. ಅವ್ರ ಅಪ್ಪನ ಮನೆ ಆಸ್ತಿ ಅನ್ಕೊಂಡಿದ್ದಾನ ಇದನ್ನ. ಇದು ನನ್ನ ಮನೆ, ನನ್ನ ಮನೆ. ಈಗಲೂ ಇದು ನಿನ್ನ ಮನೆನೇ ಮುಕುಂದ. ರಿಲ್ಯಾಕ್ಸ್. ಆಕ್ಟ್ ಆಫ್ ಗಾಡ್ ಕೇಸ್ ಗೆದ್ಮೇಲೆ ಬರೋ ದುಡ್ಡಲ್ಲಿ ಈ ಮನೇನ ನೀನೇ ತಗೋ. ಯಾರು ಬೇಡ ಅಂದಿದ್ದು? ಪ್ರಾಕ್ಟೀಸ್ ಮುಗಿಯೋವರೆಗೂ ತಾನೇ ನಾ ಇಲ್ಲಿರ್ತೀನಿ. ಈ ಮನೇನ ಮತ್ತೆ ನೀನ್ ನಂಗೆ ರೀಸೇಲ್ ಮಾಡ್ತೀಯಾ? ಮತ್ತೆ ಯಾಕೆ ಇದನ್ನ ತಗೊಂಡೆ? ನೀನೇನ್ ಬ್ರೋಕರಾ? ನಾ ಒಂಥರ ಪಬ್ಲಿಕ್ ಕನ್ಸಲ್ಟೆಂಟ್. ಸಮಯಕ್ಕೆ ತಕ್ಕಂತೆ ಏನು ಸೊಲ್ಯೂಷನ್ಸ್ ಬೇಕೋ ಅದನ್ನು ಕೊಡೋದು. ನನ್ನನ್ನು ನೆನ್ಸ್ಕೊಂಡ್ಲಿ ಬಿಡ್ಲಿ. ಕೆಲವೊಮ್ಮೆ ಲೇಟ್ ಆಗ್ಬೋದು, ಅದಕ್ಕೂ ಕಾರಣ ಇರುತ್ತೆ, ಆದರೆ ಫೇಲ್ ಆಗಲ್ಲ. ಈಗ ಈ ಮನೆ ತಗೊಳ್ಳೋಕ್ಕಿಂತ ಮುಂಚೆ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಯ್ತು. ಅಂಗಡಿ ಕಳ್ಕೊಂಡೆ, ಹೆಂಡತಿ ಮಗು ಬಿಟ್ಟು ಹೋದ್ರು, ಕೋರ್ಟ್ ಕೇಸಲ್ಲಿ ಸಿಗಾಕೊಂಡೆ. ಅಟ್ಲೀಸ್ಟ್ ಈ ಮನೆ ಆದರೂ ನಮ್ಮ ಕೈಲಿ ಇರಲಿ ಅಂತ ನಾ ತಗೊಂಡೆ. ಆ್ಯಕ್ಚುಲಿ ನಮ್ಮ ಮನೆ ತಗೊಂಡೆ ಅಂತ ನೀವು ಹೊರಗೆ ಹೋಗೋ ನೆಸೆಸಿಟಿ ಇಲ್ಲ, ಇಲ್ಲೇ ಇರ್ಬೋದು. ಹಬ್ಬ ಅಂದರೆ ಈ ಫರ್ನಿಚರ್ಸ್, ಟಿವಿ, ಫ್ರಿಡ್ಜ್ ಇದನ್ನು ಉಪಯೋಗಿಸ್ತೀನಿ ಅಷ್ಟೇ. ಓಕೆನಾ? ಆದ್ರೆ ಒಂದು ವಿಷಯ, ಈ ಮನೇನ ಮತ್ತೆ ನಾನೇ ಕೊಂಡ್ಕೊಂತೀನಿ. ನೀನ್ ನನಗೇ ಮಾರ್ಬೇಕು. ತಥಾಸ್ತು. ಅಂದ್ರೆ ಪ್ರಾಮಿಸ್ ಅಂತ. ಈಗಲೂ ಈ ಮನೆ ನಿಂದೆ. ಓ ಸಖತ್ ಗೂಡು ಪಾರ್ಟಿ ಇದ್ದಂಗಿದ್ದಾನೆ. ದೇವ್ರು ಅನ್ನೋ ಹುಚ್ಚಿಡ್ಕೊಂಡ್ಬಿಟ್ಟಿದೆ. ಒಂದ್ ರೀತಿ ಒಳ್ಳೇದೇ ಆಯ್ತು, ಮನೆ ನಮ್ಗೆ ಸಿಗುತ್ತೆ. ಮನುಷ್ಯ ನೋಡಕ್ ಒಳ್ಳೆ ಒಂಥರ ಕಾಣ್ತಾವನೆ, ಆದ್ರೆ ಏನ್ ಸ್ಕೆಚ್ ಹಾಕೋನು ಕೇಳಿಸ್ತಾ? ನಾ ಬರ್ತೀನಿ ಬಾಸ್. ನನ್ನ ಮನೆಯಲ್ಲಿ ನನಗೆ ಉಳ್ಕೊಳಕ್ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಎಷ್ಟಾದ್ರೂ ಈಗ ತಮ್ಮನೆ, ತಾವು ಆರಾಮಾಗಿ ಪೌಡಿಸ್ಕೊಬೋದು. ಥ್ಯಾಂಕ್ ಯು. ಬರ್ತೀನಿ. ಸ್ವಿಚ್ ಅಲ್ಲೇ ಇದೆ, ಲೈಟ್ ಆಫ್ ಮಾಡಿ ಪಾಚ್ಕೊಳ್ಳಿ. ಅಷ್ಟು ಬೇಗ ಲೈಟ್ ಆಫ್ ಮಾಡ್ಬಿಟ್ನಾ? ಭಗವಂತನಿಗೆ ನಿದ್ದೆ ಬಂದಿರಬೇಕು.